ಈ ಪೂಜೆಯ ಮಧ್ಯವರ್ತಿಯಾಗಿ ಪ್ರಸಾದ್ ಅತ್ತಾವರ ಭಾಗಿಯಾಗಿರೋ ಶಂಕೆ ಇದೆ. ಪತ್ನಿ ಹಾಗೂ ಸಹಚರ ಪ್ರಶಾಂತ ಬಂಗೇರ, ಹರ್ಷ ಇವರೆಲ್ಲರ ಹೆಸರು ಕೂಡ ಇದೆ. ಅನಂತ್ ಭಟ್ಗೆ ಫೋಟೋ ಕಳುಹಿಸಿ ಪ್ರಸಾದ್ ಅತ್ತಾವರ ಈ ಪೂಜೆ ನೆರವೇರಿಸಿದ್ರ ಅಂತ ಎಫ್ಐಆರ್ನಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಮೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಶಕ್ತಿ ತುಂಬೋ ಸಲುವಾಗಿ ಈ ಪೂಜೆಯನ್ನ ನೆರವೇರಿಸಲಾಗಿದೆ ಅನ್ನೋ ಹಿನ್ನೆಲೆಯಲ್ಲಿ ಸುಮೋಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಬ್ಯಾಗ್ನಲ್ಲಿ ಹಣ ಲಭ್ಯವಾಗಿದೆ, ಪೂಜೆಯನ್ನ ನೆರವೇರಿಸಿದ್ದಾರೆ. ಆ ಪೂಜೆಯಲ್ಲಿ ಪ್ರಾಣಿ ಬಲಿ ಕೊಟ್ಟಿದ್ದಾರೆ, ಆ ರಕ್ತದ ಅಭಿಷೇಕವನ್ನ ದೇವರಿಗೆ ಮಾಡಿದ್ದಾರೆ, ಮದ್ಯದ ಅಭಿಷೇಕವನ್ನ ನೆರವೇರಿಸಲಾಗಿದೆ. ಮತ್ತು ಅನಂತ್ ಭಟ್ ಎಂಬ ವ್ಯಕ್ತಿ ಈ ಫೋಟೋವನ್ನ ಪ್ರಸಾದ್ ಅತ್ತಾವರ ಕಳಿಸಿರೋದು. ಪ್ರಸಾದ್ ಅತ್ತಾವರ ಈ ಡೀಟೇಲ್ಸ್ ಎಲ್ಲ ಕೊಟ್ಟು ಅನಂತ್ ಭಟ್ ಹತ್ರ ಪೂಜೆಯನ್ನ ನೆರವೇರಿಸಿದ್ರ, ಇದೆಲ್ಲದರ ಬಗ್ಗೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಖಪಾಲ್ರಿಂದ. ಸುಖಪಾಲ್, ಶಕ್ತಿ ತುಂಬೋ ಸಲುವಾಗಿ ಈ ಪೂಜೆ ನೆರವೇರಿಸಿದ್ದಾರೆ ಅಂತ ಹೇಳ್ತಾರೆ ಅನುಪಮ್ ಅಗರ್ವಾಲ್. ಆದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸಾದ್ ಅತ್ತಾವರದಿಂದ ಇನ್ನೂವರೆಗೂ ಸ್ಟೇಟ್ಮೆಂಟ್ ದಾಖಲಾಗಿಲ್ವಾ, ಹೇಗೆ? ಇಲ್ಲ, ಮಸಾಜ್ ದಾಳಿ ಪ್ರಕರಣದ ಹಿನ್ನೆಲೆಯಲ್ಲಿ ಪ್ರಸಾದ್ ಅತ್ತಾವರ ಸೇರಿ 14 ಜನರನ್ನ ಪೊಲೀಸರು ಬಂಧನ ಮಾಡಿದ್ರು. ಆ ಬಳಿಕ 14 ಜನರಿಗೂ ನ್ಯಾಯಾಂಗ ಬಂಧನ ಕೊಡಲಾಗಿದೆ. ಇದರ ಮಧ್ಯೆ ಪ್ರಸಾದ್ ಅತ್ತಾವರ ಅಸೌಖ್ಯದ ನೆಪವೊಡ್ಡಿ ಈಗ ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ. ಹೀಗಾಗಿ ಆತನನ್ನ ಮತ್ತೆ ನಾವು ವಶಕ್ಕೆ ಪಡಿತೇವೆ ಅನ್ನುವಂಥದ್ದನ್ನು ಪೊಲೀಸ್ ಕಮಿಷನರ್ ಅವರು ಇವತ್ತು ಹೇಳಿದ್ದಾರೆ. ಅವನ ಮೊಬೈಲ್ನ ಟ್ರೇಸ್ ಮಾಡಿದಂಥ ಸಂದರ್ಭದಲ್ಲಿ, ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಂದು ದಾಖಲೆಗಳು, ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಆತನನ್ನು ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಅದಕ್ಕೆ ಬೇಕಾದಂಥ ನ್ಯಾಯಾಲಯದ ಪ್ರಕ್ರಿಯೆಯನ್ನು ಇವತ್ತೇ ಆರಂಭ ಮಾಡಲಿಕ್ಕೆ ಪೊಲೀಸರು ಪ್ಲ್ಯಾನ್ಗಳನ್ನು ಮಾಡಿಕೊಂಡಿರುವಂಥದ್ದು. ಜೊತೆಗೆ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜಿಗೆ ಬಲ ಬರಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಪೂಜೆ ಪುನಸ್ಕಾರ ಮಾಡಿದ್ದಾರೆ, ವಾಮಾಚಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಗೊತ್ತಾಗಿರುವಂಥ ಮಾಹಿತಿ. ಹಾಗಾಗಿ ಪೊಲೀಸರು ಈಗ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಸೊಮೋಟೋ ಪ್ರಕರಣವನ್ನು ಬರ್ಕೆ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಅದರ ಆಧಾರದಲ್ಲಿ ಈಗ ಈತನನ್ನು ಮತ್ತೆ ವಶಕ್ಕೆ ಪಡೆದು ವಿಚಾರಣೆ ನಡೆಸುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಯಾರೆಲ್ಲ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದನ್ನು ಪೊಲೀಸರು ಈಗ ಗಮನಿಸಿದ್ದಾರೆ. ಆ ಮೊಬೈಲ್ನಲ್ಲಿ ಪ್ರಸಾದ್ ಅತ್ತಾವರನಿಗೆ ಅನಂತ್ ಭಟ್ ಈ ರೀತಿಯಾದಂಥ ವಿಡಿಯೋವನ್ನು ಕಳಿಸಿರುವಂಥದ್ದು. ಅದರ ಬಳಿಕ ಒಂದು ಹಣದ ಬ್ಯಾಗ್ ಇರುವಂಥ ಒಂದು ಹಣ ಇರುವಂಥ ಬ್ಯಾಗ್ ಸಿಕ್ಕಿದೆ. ಆ ಬ್ಯಾಗಿನ ಫೋಟೋವನ್ನು ಸಹ ಆತನ ಪ್ರಸಾದ್ ಅತ್ತಾವರ ಹೆಂಡತಿಗೆ, ಜೊತೆಗೆ ಅನಂತ್ ಭಟ್ಟಿಗೆ, ಜೊತೆಗೆ ಪ್ರಶಾಂತ್ ಬಂಗೇರ ಅನ್ನುವಂಥ ಆತನ ಸ್ನೇಹಿತ ಇವರಿಗೆಲ್ಲ ಕಳಿಸಿರುವಂಥ ಹಿನ್ನೆಲೆಯಲ್ಲಿ ಈಗ ಅವರನ್ನು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಈಗ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂಥ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಈಗ ಯಾವ ಕಾರಣಕ್ಕಾಗಿ ಈ ರೀತಿಯಾದಂಥ ಪೂಜೆ ಪುನಸ್ಕಾರ ಮಾಡಿದ್ದಾರೆ ಅನ್ನುವಂಥದ್ದು ಸಹ ಈಗ ಪೊಲೀಸರಿಗೆ ಗೊತ್ತಾಗಿರುವಂಥ ಮಾಹಿತಿ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜ್ ಅವರು ಯಾವ ಕೆಲಸ ಈಗ ಮಾಡ್ತಾ ಇದ್ದಾರೆ ಅದು ಎಲ್ರಿಗೂ ಗೊತ್ತಿರುವಂಥದ್ದು. ಮೂಢ ಪ್ರಕರಣವನ್ನು ಬಯಲಿಗೆಳೆದಿರುವಂಥದ್ದು, ಅದನ್ನು ಮತ್ತಷ್ಟು ಅವರಿಗೆ ಬಲ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ವಾಮಾಚಾರ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಇದು ಸ್ಪಷ್ಟವಾಗಿ ಎಲ್ಲಿ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಪೊಲೀಸರಿಗೂ ತನಿಖೆ ಬಳಿಕ ಗೊತ್ತಾಗುತ್ತೆ. ಆದರೆ ಮೇಲ್ನೋಟಕ್ಕೆ ಇದು ಕೇರಳ ಭಾಗದಲ್ಲಿ ಆಗಿರುವಂಥ ಸಾಧ್ಯತೆ ಇದೆ. ಕೇರಳದ ಮೂಲದಲ್ಲೇ ಈ ಒಂದು ವಾಮಾಚಾರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಹಿನ್ನೆಲೆಯಲ್ಲೂ ಪೊಲೀಸರು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಹಾಗಾಗಿ ಇಡೀ ಪ್ರಕರಣದಲ್ಲಿ ಪ್ರಸಾದ್ ಅತ್ತಾವರ ಯಾವಾಗ ಮಸಾಜ್ ಸೆಂಟರ್ನ ಮೇಲೆ ದಾಳಿ ನಡೆಸಿ ನಾವೇ ದಾಳಿ ಮಾಡಿದ್ದ ಅನ್ನುವಂಥದ್ದನ್ನು ಹೇಳಿಕೊಂಡು ಆ ಬಳಿಕ ಬಂಧನ ಆಗುತ್ತಾನ, ಅದರ ಬಳಿಕನೇ ಈ ರೀತಿಯಾದಂಥ ಒಂದು ಕೃತ್ಯ ಅದರ ಮೊದಲೇ ನಡೆದಿದೆ ಅನ್ನುವಂಥದ್ದು ಬೆಳಕಿಗೆ ಬಂದಿದೆ. ಕಳೆದ ಡಿಸೆಂಬರ್ 7ನೇ ತಾರೀಕಿಗೆ ಈ ಒಂದು ವಾಮಾಚಾರ ಮಾಡುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಿಕ್ಕಿರುವಂಥ ಮಾಹಿತಿ. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ.